ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗೇನು ರಮೇಶ್ ಅವರು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದಾರಲ್ಲ, ಪೊಲೀಸ್ ಕಾನ್ಸ್ಟೇಬಲ್ ಅವರ ಸಂಬಂಧಿ ಆಗಿರುವಂತಹ ನಿಖಿಲ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಿಖಿಲ್ ಅವರೇ ನಮಸ್ತೆ. ನಮಸ್ತೆ ಮ್ಯಾಮ್. ರಮೇಶ್ ಅವ್ರ ಪರಿಸ್ಥಿತಿ ಈಗ ಹೇಗಿದೆ, ಹೆಂಗ್ ನಡೀತಿದೆ, ಅವ್ರಿಗೆ ಟ್ರೀಟ್ಮೆಂಟ್, ದಿನನಿತ್ಯ ಎಷ್ಟು ಖರ್ಚಿದೆ, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ರಾಜ್ಯದ ಜನರ ಮುಂದೆ ಅಂತ. ಸರಿ ಮ್ಯಾಮ್, ಅದು ನಾವು ಸ್ಟಾರ್ಟಿಂಗ್ ಇದಾಗಿದ್ದು ನಮ್ಗೊಂದು ಫೀವರ್ ತರ ಕಾಣಿಸ್ಕೊಂತು ನಮ್ಮ ಅಂಕಲ್ಗೆ. ನಾವಿದು ಜನರಲ್ ಫೀವರ್ ಅಲ್ಲ ಅಂದ್ಬಿಟ್ಟು ಸುಮ್ಮನೆ ಒಂದೆರಡು ದಿನ ವಾಲ್ಯೂಮ್ ಕೊಡಿ, ಅವ್ರು ಮಾತಾಡೋದು ಕೇಳಿಸ್ತಿಲ್ಲ. ನಿಖಿಲ್ ಅವರೇ ಸ್ವಲ್ಪ ಜೋರಾಗಿ ಮಾತಾಡಿ. ಮೊದಲು ಇದು ಒಂಥರ ಹಲೋ ಮಾತಾಡಿ. ಮೊದಲು ಇದು ಒಂಥರ ಫೀವರ್ ತರ ಕಾಣಿಸ್ಕೊಳ್ತು ಮ್ಯಾಮ್. ಓಕೆ. ಸೊ ನಾವು ಫೀವರ್ ಅಲ್ವಾ ಅಂದ್ಬಿಟ್ಟು ಒಂದು ಒಳ್ಳೆ ಹಾಸ್ಪಿಟಲ್ ತೋರ್ಸೋಣ ಅಂದ್ಬಿಟ್ಟು ನಾವು ಕೋಲಾರಲ್ಲಿ ವಂಶೋದಯಲ್ಲಿ ತೋರಿಸಿದ್ವಿ. ಸೊ ಅಲ್ಲಿ ಇದ್ಕೊಂಡು ಅವರು ಇಮಿಡಿಯೇಟ್ ಆಗಿ ಅಡ್ಮಿಟ್ ಮಾಡಿ, ಯಾಕಂದ್ರೆ ಇದು 2-3 ದಿನದಿಂದ ಕಾಣಿಸ್ಕೊಳ್ತಾ ಇದೆ, ವೈರಲ್ ಫೀವರ್ ತರ ಇದೆ ಅಂದ್ರು. ಸೊ ಆಯ್ತು ಸರ್, ನಾವು ಅಡ್ಮಿಟ್ ಮಾಡೋಣ ಅಂದ್ಬಿಟ್ಟು ಒಂದು 6 days ಅಡ್ಮಿಟ್ ಮಾಡಿದೀವಿ. ಸೊ 6 days ಅಲ್ಲಿ ಕೂಡ ಆನ್ ಅಂಡ್ ಆಫ್ ಇತ್ತು, ಅಂದ್ರೆ ಬೆಳಗ್ಗೆ ಬರುತ್ತೆ ಮತ್ತೆ ಸಂಜೆ ಬರುತ್ತೆ. ಸೊ ಇನ್ ಬಿಟ್ವೀನ್ ಏನು ಇರ್ತಾ ಇರ್ಲಿಲ್ಲ ನಮ್ಗೆ. ಸೊ ಅದೇ ತರ ಕಂಟಿನ್ಯೂ ಆಗ್ತಾನೆ ಇತ್ತು 6 ದಿನಕ್ಕೆ. ಸೊ ಇಲ್ಲೆಲ್ಲ ವಂಶೋದಯ ಬೇರೆ ಕ್ಲೈಮ್ ಆಗಲ್ಲ, ಬರೀ ಜ್ವರ ಅಂತ ಇದಾರೆ, ಕಂಟ್ರೋಲ್ ಮಾಡ್ಸ್ಕೊಳ್ಳೋಣ ಅಂದ್ಬಿಟ್ಟು ಸ್ನೇಹಿತರೊಬ್ರು ಹೇಳಿದ್ರು ಅಂದ್ಬಿಟ್ಟು ಮಣಿಪಾಲ್ ಹೆಬ್ಬಾಳ್ ಬ್ರಾಂಚ್ಗೆ ಹೋದ್ವಿ. ಸೊ ಅಲ್ಲಿ ಕೂಡ ಅವರು ಸೇಮ್ ಜ್ವರ ಇದೆ ಸರ್, ಅಡ್ಮಿಟ್ ಮಾಡ್ಕೊಳ್ತೀವಿ ಮತ್ತೆ ಇದು ಮಾಡ್ಬೇಕು ಅಂತ ಹೇಳಿದ್ರು. ಸೊ ಅಲ್ಲಿ ಕೂಡ ಟ್ರೀಟ್ಮೆಂಟ್ ಕೊಟ್ರಿ, ಒಂದು 3-4 ದಿನ ಆಯ್ತು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ಅವ್ರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಅವರು ICU ಶಿಫ್ಟ್ ಮಾಡಿ ವೆಂಟಿಲೇಷನ್ ಮತ್ತೆ ಇದು ಮಾಡ್ತಿದ್ರು ಮ್ಯಾಮ್. ECG ಎಲ್ಲ ತೆಗ್ದಿದ್ದಾರೆ, CT ಸ್ಕ್ಯಾನ್ ಎಲ್ಲ ಮಾಡಿದ್ದಾರೆ. ಸೊ ಅದಾದ್ಮೇಲೆ ಸೆಕೆಂಡ್ ಡೇ ನಮ್ಗೆ ಗೊತ್ತಾಯ್ತು ಅವ್ರಿಗೆ ಲಂಗ್ಸ್ ಅಲ್ಲಿ ಪ್ರಾಬ್ಲಮ್ ಇದೆ ಅನ್ಬಿಟ್ಟು, ಲಂಗ್ಸ್ ಇನ್ಫೆಕ್ಷನ್ ಆಗಿದೆ, ಅವ್ರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಅಲ್ಲಿಂದ ಇದೆ ಅನ್ಬಿಟ್ಟು. ಸೊ ಅದ್ರಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾನೆ ಇದ್ರು. ಸೊ ಲಾಸ್ಟ್ ಥರ್ಡ್ ಡೇ ನಮ್ಗೆ ಹೇಳಿದ್ರು, ಸರ್ ಇದಕ್ಕೆ ಬೇರೆ ಆಪ್ಷನ್ ಇಲ್ಲ, ಲಂಗ್ಸ್ ಈ ತರ ಜಾಸ್ತಿ ಇನ್ಫೆಕ್ಷನ್ ಆಗಿದೆ, ಟ್ರೀಟ್ಮೆಂಟ್ ಇದು ಸಪೋರ್ಟ್ ಮಾಡ್ತಾ ಇಲ್ಲ ಲಂಗ್ಸ್ ಯಾವುದೇ ಕಾರಣಕ್ಕೂ, ನಮ್ ಕೈಯಲ್ಲಿ ಕಂಪ್ಲೀಟ್ ಯಾವ್ದು ಎಕ್ಸ್ಟ್ರೀಮ್ ಲೆವೆಲ್ ಒಂದು ಸ್ಟೆರಾಯ್ಡ್ಸ್ ಇದೆಯೋ ಅದನ್ನೇ ಕೊಡ್ತಾ ಇದೀವಿ, ಅವ್ರಿಗೆ ಸ್ಪಂದನೆ ಆಗ್ತಾ ಇಲ್ಲ ಅಂದ್ಬಿಟ್ಟು ಹೇಳಿದ್ರು. ಅಲ್ಲಿ ಒಬ್ರು ಡಾಕ್ಟರ್ ಖಾನ್ ಅಂದ್ಬಿಟ್ಟು ಅವ್ರು ಹೇಳಿದ್ರು, ಇನ್ ಕೇಸ್ ಆಫ್ ಟ್ರಾನ್ಸ್ಪ್ಲಾಂಟ್ ರಿಕ್ವೈರ್ಡ್ ಇದ್ರೆ ನೀವು ಯಾವ ಹಾಸ್ಪಿಟಲ್ ಅಲ್ಲಿ ಟ್ರಾನ್ಸ್ಪ್ಲಾಂಟ್ ಇದೆಯೋ ಅಲ್ಲಿಗೆ ಶಿಫ್ಟ್ ಮಾಡಿ, ಅಲ್ಲಿ ಆರ್ಗನ್ ಎಲ್ಲ ನೀವು ರಿಜಿಸ್ಟ್ರೇಷನ್ ಮಾಡಬೇಕು. ಅದು ಈ ಹಾಸ್ಪಿಟಲ್ ಅಲ್ಲಿ ಇಲ್ಲ, ಮೈನ್ ಬ್ರಾಂಚ್ ಮಣಿಪಾಲ್ ಬಂದು HL ರೋಡ್ ಅಲ್ಲಿ ಇದೆ, ಅಲ್ಲಿ ಹೋಗಿ ಸರ್ ಅಂತ ಹೇಳಿದ್ರು. ಸೊ ಅವ್ರು ಹೇಳಿದ್ದಕ್ಕೆ ನಾವು HL ಬ್ರಾಂಚ್ಗೆ ಶಿಫ್ಟ್ ಮಾಡಿದ್ವಿ. ಇಲ್ಲಿ ಬಂದ್ಮೇಲೆ ನೋಡಿದ್ರೆ ಸರ್ ಈ ತರ ಈ ಕಂಡೀಷನ್ ಅಲ್ಲಿ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು ಅದು ಪೇಷಂಟ್ ಮೈಗೆ ಒದಗಲ್ಲ. ಸೊ ಅದು ನಮ್ಗೆ ತುಂಬಾ ಕಾಂಪ್ಲಿಕೇಶನ್ಸ್ ಇರುತ್ತೆ, ಅವ್ರಿಗೆ ಬಂದ್ಬಿಟ್ಟು ಇನ್ಫೆಕ್ಷನ್ಸ್ ಎಲ್ಲ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ, ಅದರಿಂದ ಬೇರೆ ಆರ್ಗನ್ಸ್ ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾನೇ ಇದೆ ಅಂತ ಹೇಳಿದ್ದಾರೆ. ಸೊ ಆಮೇಲೆ ಇದ್ಕೊಂಡು ನಾವು ಇಲ್ಲಿ ಬಂದ್ಮೇಲೆ ಒಂದ್ ರಾತ್ರಿ ಇಲ್ಲೇ ನೋಡಿದ್ವಿ ಮಣಿಪಾಲ್ HL ಬ್ರಾಂಚ್ ಅಲ್ಲಿ. ಸೊ ಅವ್ರು ಇದ್ಕೊಂಡು ಸರ್ ಇದಕ್ಕೆ ಎಕ್ಮೋ ಟ್ರೀಟ್ಮೆಂಟ್ ಅಂತ ಬರುತ್ತೆ. ಸೊ ಪೇಷಂಟ್ ನಾವು ಸ್ಟೆಬಿಲೈಸ್ ಮಾಡ್ಬೇಕು ಫಸ್ಟ್, ಏಕಾಏಕಿ ಈ ತರ ಆಗಿದೆ ಅಂತ ನಾವು ಟ್ರೀಟ್ಮೆಂಟ್ ಕೊಟ್ಟು ಬೇರೆ ಲಂಗ್ಸ್ ಅಳವಡಿಸೋಕೆ ಅದು ಆಗೋದು ಕೆಲಸ ಅಲ್ಲ, ಅದು ಅಸಾಧ್ಯವಾದ ಕೆಲಸ ಅಂತ ಹೇಳಿದ್ದಾರೆ. ಆಮೇಲೆ ಇದ್ಕೊಂಡು ಸರ್ ಎಕ್ಮೋ ಟ್ರೀಟ್ಮೆಂಟ್ಗೆಲ್ಲ ಎಷ್ಟಾಗುತ್ತೆ ಅಂತ ಕೇಳಿದ್ದಕ್ಕೆ, ಸರ್ ಮಿನಿಮಮ್ ಅಂದ್ರೂ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ 6 ಲಕ್ಷದಿಂದ 7 ಲಕ್ಷ ಆಗುತ್ತೆ, ಅದು ಕೂಡ ಬಂದು ಪೇಷಂಟ್ಸ್ಗೆ ಅದನ್ನ ಅಳವಡಿಸೋಕೆ. ಎಕ್ಮೋ ಟ್ರೀಟ್ಮೆಂಟ್ ಒಂದು ದಿನಕ್ಕೆ ಮಾತ್ರನೇ, ಅದು ಒಂದು ಮಿಷಿನ್ ಕಾಸ್ಟ್ ಒಂದು ದಿನಕ್ಕೆ ಅಷ್ಟು ಬರುತ್ತೆ ಸ್ಟಾರ್ಟಿಂಗ್ ಡೇ, ಫಸ್ಟ್ ಡೇಗೆ. ಮತ್ತೆ 2ನೇ ದಿನದಿಂದ ಒಂದು ಸರಿಸುಮಾರಾಗಿ 1.5 ಲಕ್ಷದಿಂದ 2 ಲಕ್ಷದವರೆಗೂ ಬರ್ಬೋದು ಅಂತ ಹೇಳಿದ್ದಾರೆ. ಸೊ ಅದು ಇದ್ಕೊಂಡು ನಾವು ABY ಬೇರೆ ಇಲ್ಲ, ಇಷ್ಟು ದಿನಾನೇ ಆಲ್ರೆಡಿ ನಾವು ಅಲ್ಲಿ ಇಲ್ಲಿ ನೋಡ್ಬಿಟ್ಟಿದೀವಿ, ಸಿಂಪಲ್ ಜ್ವರ ಅನ್ಬಿಟ್ಟು ನಾವು ಅಲ್ಲಿಂದ ಇಲ್ಲಿ ಇರೋದು ಬೇಡ, ABY ಇರೋ ಕಡೆ ಅನ್ಬಿಟ್ಟು ನಮ್ಗೆ ಗೊತ್ತಿರೋರು ಹೇಳಿದ್ರು, ಈ ತರ ನಾರಾಯಣ ಹೃದಯಾಲದಲ್ಲಿ ಇದೆ ಮತ್ತೆ BGS ಅಲ್ಲಿ ಇದೆ ಅಂತ ಹೇಳಿದ್ರು, 2 ಹಾಸ್ಪಿಟಲ್ ಹೇಳಿದ್ರು. ಸೊ ನಾವು ನೋಡ್ಬಿಟ್ಟು ಈಗ ಮಣಿಪಾಲಲ್ಲಿ ಬೇಡ ಅನ್ಬಿಟ್ಟು ಅಲ್ಲಿಂದ ನಾವು ಇದನ್ನ ಸರ್ಕಲ್ ಸಾಹೇಬ್ರಿಗೂ ಹೇಳಿದ್ರಿ, ಮತ್ತೆ ACP ಮೇಡಮ್ ಬಂದಿದ್ರು, ಅವ್ರಿಗೂ ಹೇಳ್ಬಿಟ್ಟು ಈ ತರ ಇಲ್ಲಿಗೆ ಶಿಫ್ಟ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದೀವಿ, ಅಲ್ಲಿ ABY ಇದೆ, ಯಾಕಂದ್ರೆ ಇಲ್ಲಿ ತುಂಬಾ ದುಡ್ಡು ಖರ್ಚಾಗ್ತಾ ಇದೆ ನಮ್ಗೆ, ಅಟ್ಲೀಸ್ಟ್ ಇದಿದ್ರೆ ನಾವು ಇದಕ್ಕೆ ಹಾಸ್ಪಿಟಲ್ ತೋರ್ಸಕ್ಕಾದ್ರೂ ಇದು ಹೆಲ್ಪ್ ಆಗುತ್ತೆ ಅನ್ಬಿಟ್ಟು ನಾವು ಅವ್ರನ್ನ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ನಾವು NHಗೆ ಶಿಫ್ಟ್ ಮಾಡ್ಕೊಂಡ್ವಿ. NHL ಬಂದು ಈಗ ಇಲ್ಲಿ ಎಕ್ಮೋಸ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಕ್ ಹೇಳಿದ್ರೆ ಸ್ಟಾರ್ಟ್ ಮಾಡಿದ್ರು ಅವರು, ಸರ್ ABY ಪೇಷಂಟ್ ಅಂತೆಲ್ಲ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಮೊದಲನೇ ದಿನಾನೇ ಬಂದ್ಬಿಟ್ಟು ಅಲ್ಲಿ 7,07,000 ರೂಪಾಯಿ ಇದು ಬಂದಿದೆ, ಅದನ್ನ ನಾನು ನಿಮ್ಗೆ ಶೇರ್ ಮಾಡಿದೀನಿ. ಅದರಲ್ಲಿ ಸ್ಪಾನ್ಸರ್ ಪೇಯ್ಡ್ ಅನ್ಬಿಟ್ಟು ಅದು ABY ಇದು 2,59,000 ಚಿಲ್ಲರೆ ಹಾಕಿದ್ದಾರೆ ಒಂದು ದಿನದ್ದು ಇದು ಅಳವಡಿಸೋದಕ್ಕೆ. ಅಲ್ಲಿ ಮಣಿಪಾಲಲ್ಲಿ ಏನ್ ಹೇಳಿದ್ರು 6 ಲಕ್ಷದ ವೆಚ್ಚ ಒಂದು ದಿನಕ್ಕೆ ಅಳವಡಿಸೋಕೆ, ಅದೇ ವೆಚ್ಚನೂ ಇಲ್ಲಿ ಹಾಕಿದ್ದಾರೆ. ಅದರಲ್ಲಿ
ಗೌರ್ಮೆಂಟ್ ಕಡೆಯಿಂದ ನಮ್ಮ ಪೇಷಂಟ್ಗೆ ಪೇಯ್ಡ್ ಆಗಿರೋದು 2,59,000 ರೂಪಾಯಿ. ಮತ್ತೆ ನಾವು ಇದನ್ನ ಕ್ವಶನ್ ಹೌದು ಅಷ್ಟೇನೆ ಆಗಿರೋದು. ಮತ್ತೆ ಬಾಕಿ ಇರೋದು 4,46,000 ರೂಪಾಯಿ ನಾವು ಕಟ್ಬೇಕು ಅಂತ ಹೇಳ್ತಿದ್ದಾರೆ. ಅದಲ್ಲದೆ ಮತ್ತೆ ಪ್ರತಿನಿತ್ಯ 1.5 ಲಕ್ಷ ನೀವು ಖರ್ಚು ಮಾಡಬೇಕು ಅಲ್ವಾ? ಹೌದು, ಪ್ರತಿನಿತ್ಯ ಮಿನಿಮಮ್ ಚಾರ್ಜ್ ಆದ್ರೂ ಕನಿಷ್ಠವಾಗಿನೂ 1.5 ಲಕ್ಷ ಬಂದೇ ಬರುತ್ತೆ. ಯಾಕಂದ್ರೆ ಅದಕ್ಕೂ ಆ ಮಷೀನ್ ಇಂದಾನೆ ಈಗ ಅವ್ರ ಜೀವ ಉಳಿತಾ ಇರೋದು. ಅವ್ರ ಲಂಗ್ಸ್ ಕೆಲ್ಸನ ಆ ಮಷೀನೇ ಮಾಡ್ತಾ ಇದೆ. ನಾವು ಇನ್ನೂ ತೀರಾ ಮಟ್ಟಿಗೆ ಈಗ ನೋಡಿ ಮೊನ್ನೆ ನಾವು ಎಕ್ಮೋ ಸ್ಟಾರ್ಟ್ ಮಾಡಿದೀವಿ. ಮೊನ್ನೆ ಒಂದು ದಿನ ಬಿಟ್ಟು ನೆನ್ನೆನೆ ನಾವು ಎಕ್ಮೋ ಮಾಡಿಸಿದ್ರೆ ಈಗ ಆಲ್ರೆಡಿ ಒಂದು ನಮ್ಗೆ ಕಿಡ್ನಿ ಕಡೆಯಿಂದ ಒಂದ್ ಸ್ವಲ್ಪ ಸಪೋರ್ಟಿವ್ ಕಡಿಮೆ ಆಗಿದೆ. ಸೊ ಅದು ಬಂದು ಈಗ ಡಯಾಲಿಸಿಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದಾರೆ. ನಾವು ಒಂದೊಂದ್ ದಿನ ಎಷ್ಟು ಟೈಮ್ ವೇಸ್ಟ್ ಮಾಡಿದ್ರು ಬೇರೆ ಅಂಗಾಂಗಗಳಿಗೆ ಅದೇ ಹಾನಿ ಆಗ್ತಾ ಇದೆ. ಸೊ ನಾವು ಇದು ಎಕ್ಸ್ಟ್ರೀಮ್ ಲೆವೆಲ್ ತಗೊಂಡ್ ಹೋಗೋದು ಬೇಡ ಅನ್ಬಿಟ್ಟು ನಾವು ನಿನ್ನೆ ಡಿಜಿ ಕಚೇರಿಗೆ ಹೋಗ್ಬಿಟ್ಟು ಅಲ್ಲಿ ABI ಅಧಿಕಾರಿ ಅನ್ಬಿಟ್ಟು ಇವ್ರು ನರೇಶ್ ಸರ್ ಅಂತ ಒಬ್ರು ಇದಾರೆ. ಅಲ್ಲಿ ಹೋಗಿ ಕೂಡ ನಾವು ನಿನ್ನೆ ಅವ್ರನ್ನ ಈ ತರ ರಿಕ್ವೆಸ್ಟ್ ಮಾಡೋ ಇದು ಮಾಡಿದೀವಿ. ಅವ್ರು ಇದ್ಕೊಂಡು ಸರ್ ಇದು ಕನ್ಸ್ಯೂಮಬಲ್ಸ್ ಎಲ್ಲ ಇದು ABI ಇಲ್ಲಿ ಕವರ್ ಆಗಲ್ಲ, ಗೌರ್ಮೆಂಟ್ ಕಡೆಯಿಂದ ಎಷ್ಟು ಆಗುತ್ತೋ ಅಷ್ಟನ್ನ ಮಾತ್ರನೇ ಅವ್ರು ಮಾಡ್ತಾರೆ. ಮತ್ತೆ ಸರ್ಜರಿ ಕನ್ಸ್ಯೂಮಬಲ್ಸ್ ಅಂತ ನಾವು ನಮ್ಗೆ ಜಾಸ್ತಿ ಹಾಕಿರೋದು. ಸೊ ಅದ್ರನ್ನು ಕೂಡ ಸಹಾಯ ಮಾಡೋದಿಲ್ಲ ಇದು ABI ಕಡೆಯಿಂದ. ಈಗ 7 ಲಕ್ಷದಲ್ಲಿ 2,59,000 ಮಾತ್ರನೇ ಇವ್ರ ಕಡೆಯಿಂದ ಬಂದ್ರೆ ಮತ್ತೆ 4 ಲಕ್ಷ ಪೇಷಂಟ್ ಕಡೆಯಿಂದ ಯಾವ ತರ ಒಂದ್ ಹೇಳಿ. ಓಕೆ, ನೀವು ಹೇಳಿದ್ದು ಅರ್ಥ ಆಯ್ತು. ಡಿಪಾರ್ಟ್ಮೆಂಟ್ ಇಂದ ಕೂಡ ಅಷ್ಟು ಬಂದಿಲ್ಲ ನಮ್ಗೆ, ಈಗ ಪೇ ಮಾಡಂತ ಇದಾರೆ, ನಮ್ಮ ಹತ್ರ ದುಡ್ಡಿಲ್ಲ, ಈಗ ಆಲ್ರೆಡಿ ನಾವು ಸಫರ್ ಆಗ್ಬಿಟ್ಟಿದೀವಿ ದುಡ್ಡು ಕೊಟ್ಟು ಅಂತ. ಏನಿವೇಗ ಎಕ್ಮೋ ಟ್ರೀಟ್ಮೆಂಟ್ ಇಂದ ಅವ್ರು ಹುಷಾರಾಗಿ ಗುಣಮುಖರಾಗಿ ಆಚೆ ಬರ್ತಾರೆ ಅಂತ ಭಾವಿಸಬಹುದಾ? ಡಾಕ್ಟರ್ ಅದ್ರ ಬಗ್ಗೆ ಏನಾದ್ರು ಕ್ಲಾರಿಟಿ ಕೊಟ್ಟಿದ್ದಾರಾ? ಹೌದು ಮ್ಯಾಮ್, ಅದು ನಾವು ಕ್ಲಾರಿಟಿ ಕೊಟ್ಟಿದ್ದಾರೆ. ಸೊ ಅದನ್ನ ಇದು ಲಾಸ್ಟ್ ಆಪ್ಷನ್ ನಮ್ಗಿರೋದು ಎಕ್ಮೋ ಟ್ರೀಟ್ಮೆಂಟ್ ಒಂದೇ. ಪೇಷಂಟ್ ನ ಉಳಿಸ್ಕೊಳ್ಳೋಕೆ ಇದು ಒಂಥರ ಬ್ರಿಡ್ಜ್ ತರ ಸಹಾಯ ಮಾಡುತ್ತೆ. ಸೊ ಪೇಷಂಟ್ ಲಂಗ್ಸ್ ನ ರಿಪ್ಲೇಸ್ ಈಗ ನೋಡಿ, ಒಂದ್ ಮಾಧ್ಯಮವಾಗಿ ನಾವು ಕೂಡ, ಯಾಕಂದ್ರೆ ಜನರ ಸೇವೆಗೆ ತಮ್ಮ ಜೀವವನ್ನ ಮುಡಿಪಾಗಿಟ್ಟವರು ಅವರು. ಹಾಗಾಗಿ ಅವ್ರ ನೆರವಿಗೆ ನಾವು ನಿಂತ್ಕೊಳ್ಬೇಕು, ಅವ್ರ ಕುಟುಂಬದ ಸಪೋರ್ಟಿಗೆ ನಾವು ಇದೀವಿ. ಜನರಿಂದ ಎಷ್ಟಾಗುತ್ತೋ ಅಷ್ಟು ಫಂಡ್ ಕಲೆಕ್ಟ್ ಮಾಡೋಣ ಅಂತ ಮುಂದಾದ್ವಿ. ಬಟ್ ಈಗ ಲೋಕೇಶ್ವರ್ ಸರ್ ಹೇಳ್ತಾ ಇದ್ರು ಇವ್ರ ಹತ್ರ ಜನರ ಹತ್ರ ಎಷ್ಟಂತ ಕಲೆಕ್ಟ್ ಮಾಡೋಕ್ಕಾಗುತ್ತೆ, ನೋ ಸರ್ಕಾರ ಕೊಡಬೇಕು, ಸರ್ಕಾರನೇ ಬೇರ್ ಮಾಡಬೇಕು ಅಂತ ಸಂಬಂಧಪಟ್ಟವರ ಗಮನಕ್ಕೆ ನಾವು ತರ್ತೀವಿ. ಬಟ್ ಒಂದ್ ಹೇಳಿ ನಿಖಿಲ್ ಅವರೇ, ಹೆಂಗಿದೆ ಅವ್ರ ಕುಟುಂಬದ ಪರಿಸ್ಥಿತಿ? ಆ ಇಡೀ ಕುಟುಂಬಕ್ಕೆ ಇವರೇನಾ ಆಧಾರ ಸ್ತಂಭ ಹೆಂಗೆ ಅಂತ? ಹೌದು ಮ್ಯಾಮ್, ಇಡೀ ಕುಟುಂಬಕ್ಕೆ ಇವರೇ ಆಧಾರ ಸ್ತಂಭ. ಇವರು ಪ್ರತಿನಿತ್ಯ ಕೆಲ್ಸಕ್ಕೆ ಹೋಗಿ ಬಂದಿದ್ರೆ ವೀಕ್ ಆಫ್ ಇದ್ದಾಗ ಮಾತ್ರ ಊರಿಗೆ ಬರ್ತಿದ್ರು. ಸೊ ಕೆಲವೊಂದ್ ದಿನ ಈಗ ಅವ್ರ ತಂದೆಗೆ ಬೇರೆ ಹುಷಾರಿರ್ಲಿಲ್ಲ, ಸುಮಾರು 2 ತಿಂಗಳು 3 ತಿಂಗಳಿಂದ. ಅವ್ರ ತಂದೆ ಕೂಡ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ರು. ಇಲ್ಲೇ ಬೆಂಗಳೂರು ವೈದೇಹಿ ಹಾಸ್ಪಿಟಲ್ ಅಲ್ಲಿ ಅವ್ರ ತಂದೆ ಕೂಡ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ರು. ನಾನು ಅವ್ರ ಅಣ್ಣನ ಮಗ, ಬೇರೆ ಯಾರು ಅಲ್ಲ. ಅವ್ರ ತೊಂದರೆಗಳೆಲ್ಲ ನನಗ್ ಗೊತ್ತು. ಅವ್ರು ನನ್ಗೆ ಹೇಳಿದ್ದಾರೆ, ನಾನು ಕೂಡ ಅವ್ರಿಗೆ ಸಹಾಯನ ಮಾಡಿದ್ದೀನಿ. ಆಯ್ತಾ, ಯಾವಾಗ ಬೇಕೋ ಅವಾಗೆಲ್ಲ ನಮ್ಮ ಹತ್ರ ತಗೊಳ್ತಾ ಇರ್ತಾರೆ, ನಾವಿಲ್ಲ ಅಂತಲ್ಲ. ಸೊ ಅವ್ರಿಗೆ ಎಷ್ಟು ಸಹಾಯ ಮಾಡ್ಬೇಕು ನಾವಿದೀವಿ. ನಾವು ಅವ್ರ ಅಣ್ಣನ ಮಕ್ಳು ನಾವ್ 3-4 ಜನ ಇದೀವಿ. ಏನಿದ್ರು ನಾವೇ ನೋಡ್ಕೊಳ್ತಾ ಇದ್ರಿ ಅವ್ರಿಗೆ. ಮತ್ತೆ ಅವ್ರ ಸ್ನೇಹಿತರ ಕಡೆಯಿಂದ ಕೂಡ ಸಪೋರ್ಟ್ ಸಿಗ್ತಾ ಇತ್ತು ಅವ್ರಿಗೆ. ಬಟ್ ಏಕಾಏಕಿ ಈಗ ಅವ್ರ ತಂದೆಗಿಂತ ದುಪ್ಪಟ್ಟು 3-4 ಇವ್ರಿಗೆ ಈಗ ಇದಾಗ್ಬಿಟ್ಟಿದೆ, ಸೀರಿಯಸ್ ಆಗ್ಬಿಟ್ಟಿದೆ. ಸೊ ಈಗ ಇವ್ರೊಬ್ಬರೇ ದುಡ್ಬೇಕಾದಂತ ಮಗನೇ ಪಾಪ ಈಗ ಹಾಸಿಗೆ ಇಟ್ಕೊಂಡಿದ್ದಾರೆ. ಅವ್ರಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇರೋದು, ಈಗ ಅವ್ರಿಗೆ ಹೆಚ್ಚಿನ ದುಡ್ಡು ಬೇಕೀಗ. ಹೌದು, ಅವ್ರ ತಂದೆದು ಇನ್ನು 2-3 ಸರಿ ಹಾಸ್ಪಿಟಲ್ಗೆ ಹೋಗ್ಬೇಕಾಗಿತ್ತು. ಅದು ಹೋದ ವಾರನೇ ಹೋಗ್ಬೇಕಾಗಿತ್ತು. ಅವ್ರ ಮಗ ಹೀಗಾಗಿದ್ದಾರೆ ಅನ್ಬಿಟ್ಟು ಅವ್ರ ತಂದೆ, ನಾನು ಹಾಸ್ಪಿಟಲ್ಗೆ ಹೋಗಲ್ಲ, ಪರವಾಗಿಲ್ಲ, ನನ್ ಮಗ ಬೇಗ ಗುಣಮುಖ ಆಗಿ ಬರ್ಲಿ, ಅವನು ಚೆನ್ನಾಗಿ ನೋಡ್ಕೊಳ್ರಿ, ನಾನು ಹೆಂಗೋ ಹಂಗ ಇರ್ತೀನಿ ಫಸ್ಟ್ ಅಂತ ಅವ್ರ ತಂದೆ ಅವ್ರು ಭಾವಿಸ್ತಾ ಇದಾರೆ ಈಗ. ಈಗ ಅಟ್ಲೀಸ್ಟ್ ಅವ್ರ ಮನೇಲಿ ಬೇರೆ ಒಬ್ರಿದ್ದಾರೆ, ಅವ್ರು ದುಡಿತಾ ಇದಾರೆ, ಇವ್ರನ್ನ ಬದುಕಿಸ್ಬೋದು, ಆಮೇಲೆ ಇವ್ರ ನೋಡ್ಕೊಂಡು ಇವ್ರ ವೆಚ್ಚನ ಇವ್ರು ಭರಿಸ್ಬೋದು ಅನ್ನಕ್ಕೆ ಅವ್ರ ಮನೇಲಿ ಯಾರು ಇಲ್ಲ ಮ್ಯಾಮ್. ಅವ್ರೊಬ್ರೇ ದುಡಿತಾ ಇದ್ದಿದ್ದು. ಅವ್ರ ಹೆಂಡತಿ ಕೂಡ ಸ್ವಲ್ಪ ಹ್ಯಾಂಡಿಕ್ಯಾಪ್ಟ್ ಇದಾರೆ. ಸೊ ಅವ್ರು ಬೇರೆ ಕಡೆ ಹೋಗಿ ದುಡಿಯೋ ಅಷ್ಟು ಇದಿರಲ್ಲ. ಅವ್ರ ಮಗ ಬಂದು 4 ವರ್ಷದ ಮಗ. ಅವ್ರ ಮಗಳು ಒಂದು ಸ್ಪೋರ್ಟ್ಸ್ ಕ್ಲಾಸ್ ಸ್ಟೂಡೆಂಟ್ ಅವಳು. ಸೊ ಅವ್ರ ಮೇಲೆ ನಾವು ಡಿಪೆಂಡ್ ಮಾಡಕ್ ಆಗಲ್ಲ ಅಂತ ನಾವೇ ಅವ್ರ ಸಪೋರ್ಟಿಗೆ ನಿಂತ್ಕೊಂಡಿದೀವಿ. ಅವ್ರ ಸ್ನೇಹಿತರು ಕೂಡ ನಿಂತ್ಕೊಂಡಿದ್ದಾರೆ. ಬಟ್ ಅದು ಎಷ್ಟರವರೆಗೆ ಅಂತ ಯಾರು ಇದ್ ಮಾಡಕ್ ಆಗಲ್ಲ ಮ್ಯಾಮ್. ಇದುವರೆಗೂ ಮಣಿಪಾಲಲ್ಲಿ ನಮ್ಗೆ ಖರ್ಚಾಗಿರೋದು ಬಂದು 7.5 ಲಕ್ಷ 2 ಮಣಿಪಾಲಲ್ಲೂ. ಕೋಲಾರಲ್ಲಿ ಹತ್ರ 95,000 ರೂಪಾಯಿನೂ ಕೋಲಾರಲ್ಲಿ ಖರ್ಚಾಗಿದೆ. ಸೊ ಅದಕ್ಕೂ ಮೀರಿ ಈಗ ನಮ್ಗೆ NH ಬಂದ್ಮೇಲೆ ಎಕ್ಮೋ ಅಳವಡಿಸಿದಕ್ಕೆ ಇಷ್ಟು ಖರ್ಚಾಗಿದೆ. ಸೊ ಇಷ್ಟೆಲ್ಲ ನಿಭಾಯಿಸೋದು ತುಂಬಾ ಕಷ್ಟ ಇದೆ. ಅವ್ರೊಬ್ರು ದುಡ್ದು ಮತ್ತೆ ಸ್ನೇಹಿತರ ಹತ್ರ ಕಲೆಕ್ಟ್ ಮಾಡಿ, ನಾವು ಊರಲ್ಲೆಲ್ಲ ಕೆಲವು ಸ್ನೇಹಿತರಿಗೆ ಹೇಳಿ ಈ ತರ ಆಗ್ಬಿಟ್ಟಿದೆ, ನಮ್ಮ ಹುಡುಗ ಏನೇ ಆದ್ರೂ ಊರಿಗೆ ನಿಂತ್ಕೊಳ್ತಾ ಇದ್ದ, ಯಾವ್ದೇ ಒಂದು ಕೆಲಸದಲ್ಲಾದ್ರೂ ಸಹಾಯ ಮಾಡ್ತಾ ಇದ್ದ, ಈ ತರ ಊರಲ್ಲಿ ಏನಾದ್ರು ಒಂದು ನಡೀತಿದೆ ಅಂದಾಗ ದೊಡ್ಡ ಮನುಷ್ಯರು ಈ ತರ ಊರಲ್ಲಿ ದೊಡ್ಡವರು ಮಾತಾಡಿದಾಗ ನನ್ ಕಡೆಯಿಂದ ಇಷ್ಟೊಂದು ಸಹಾಯ ಇರ್ಲಿ ಅಂತ ಪ್ರತಿಯೊಬ್ಬರು ಇದಕ್ಕೂ ಕೆಲ್ಸಕ್ಕೂ ನಿಂತ್ಕೊಂಡಿದ್ದಾರೆ. ಅದಕ್ಕೆ ಅಂತ ಊರಿನ ಕಡೆ ಕೂಡ ಸ್ವಲ್ಪ ಸಹಾಯ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಊರಿನವರು ಕೂಡ ಸಹಾಯ ಮಾಡಿದ್ದಾರೆ. ಆದ್ರೆ ಇನ್ನೊಂದು ಗವರ್ಮೆಂಟ್ ನಾವು ವಿನಂತಿ ಏನ್ ಮಾಡ್ಕೊಳ್ತೀವಿ ಅಂದ್ರೆ, ಈ ಎಕ್ಮೋ ಟ್ರೀಟ್ಮೆಂಟ್ ಬಂದು ಪ್ರತಿಯೊಬ್ಬ ಪೇದೆಗೂ ಬರೋದಲ್ಲ. ಓಕೆನಾ, ಲಕ್ಷದಲ್ಲೊಬ್ಬರಿಗೆ 10 ಲಕ್ಷದಲ್ಲೊಬ್ರು ಕೂಡ ಬರ್ಬೋದು, ಹೇಳೋ ಚಾನ್ಸ್ ಕಡಿಮೆ. ಅದನ್ನೇ ಯಾಕೆ ಗವರ್ಮೆಂಟ್ ಕಡೆಯಿಂದ ಸ್ಟಾಪ್ ಮಾಡಿದ್ದಾರೆ?
ಬರೋದೊಬ್ಬರಿಗೆ ಅಲ್ವಾ ಈಗ ಸ್ಟಾರ್ಟ್ ಮಾಡ್ಸೋಣ ಅಟ್ಲೀಸ್ಟ್ ಇವ್ರ ನೆರವಿಗೆ ನಿಂತ್ಕೊಳ್ಬೇಕಷ್ಟೇ. ಅಲ್ಲಿ ತನಕ ನಾವು ಕೂಡ ಈ ಸುದ್ದಿ ಪ್ರಸಾರ ಮಾಡ್ತೀವಿ, ಸಂಬಂಧಪಟ್ಟವ್ರನ್ನ ಗಮನಕ್ಕೆ ತರ್ತೀವಿ. ನಿಖಿಲ್ ಅವ್ರು ಎನಿವೆ ಧೈರ್ಯ ಹೇಳಿ ಕುಟುಂಬದ ಜೊತೆಗೆ ತಾವಿದ್ದೀರಿ ಅಂತ ಹೇಳಿದ್ರಿ. ಖಂಡಿತ ಇರಿ. ನಾವು ಕೂಡ ಸಂಬಂಧಪಟ್ಟಂತಹ ಸಚಿವರನ್ನ ಮತ್ತು ಇಲಾಖೆಯ ಅಧಿಕಾರಿಗಳನ್ನ ಮಾತನಾಡಿಸ್ತೀವಿ. ಈಗ ಎಷ್ಟಾಗುತ್ತೋ ಅಷ್ಟು ನಮ್ಮಿಂದ ಸಹಾಯ ಮಾಡಿಸೋ ಕೆಲಸ ಆಗುತ್ತೆ. ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ನಿಖಿಲ್ ಅವರೇ. ಎನಿವೆ ರಮೇಶ್ ಅವರ ಪರಿಸ್ಥಿತಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀವಿ. ಕಾರಣ ಅವರ ಅಣ್ಣನ ಮಗ ನಿಖಿಲ್ ಅವರೇ ಮಾತಾಡಿದ್ರು, ವಾಸ್ತವ ಪರಿಸ್ಥಿತಿನ ಬಿಚ್ಚಿಟ್ರು. ನಾವು ಸಹಾಯ ಮಾಡ್ತಾ ಇದ್ದೀವಿ, ಎಷ್ಟಂತ ಮಾಡೋಕ್ಕಾಗತ್ತೆ, ದಿನ ದುಡಿಯೋರು ನಾವೆಲ್ಲ, ಸಂಬಳಕ್ಕೆ ಕೈ ಚಾಚೋರು ನಾವೆಲ್ಲ, ಆ ಸಂಬಳವನ್ನ ತಂದು ಇಲ್ಲೇ ಹಾಕಕ್ಕಾಗಲ್ಲ, ಕಷ್ಟ ಆಗ್ತಾ ಇದೆ ನಮಗೆ ಅಂತ. ಸೊ ದಯವಿಟ್ಟು ಸರ್ಕಾರ ಈ ಕಡೆ ನೋಡಬೇಕು, ಅವ್ರ ನೆರವಿಗೆ ನಿಂತ್ಕೊಳ್ಬೇಕು ಅಂತ ಇಡೀ ಕುಟುಂಬ ಅಂಗಲಾಚಿ ಬೇಡ್ಕೊಳ್ತಾ ಇದೆ.